ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಸಂದೀಪ್. ಸೊ ಭಾಳ ದಿನ ಆದ್ಮ್ಯಾಗ ಲಾಗ್ ಮಾಡತ್ತೇನು, ಯಾಕಂದ್ರೆ ಸ್ವಲ್ಪ ಬ್ರೇಕ್ ಬೇಕಾಗಿತ್ತು. ಇವಾಗ ವೆಕೇಶನ್ ಕ್ಲಾಸಸ್ ನಡೆದಾವು, ಹಾಗಾಗಿ ಸ್ವಲ್ಪ ಬ್ರೇಕ್ ತೊಗೊಂಡು ಆಮೇಲೆ ಟ್ರಿಪ್ ಬೇರೆ ಹೋಗಿ ಬಂದು ಸಡನ್ನಾಗಿ ಟ್ರಿಪ್ ಪ್ಲ್ಯಾನ್ ಮಾಡಿ. ಸೊ ಅದ್ರೊಳಗೆ ಇನ್ನೂ ಪ್ರಿಪ್ರೇಷನ್ ಇರಲಿಲ್ಲ. ಆಮೇಲೆ ಬಂದ ತಕ್ಷಣ ವೆಕೇಶನ್ ಕ್ಲಾಸ್ ಸ್ಟಾರ್ಟ್ ಇತ್ತು ಮರ್ದಿಂದಿಂದ. ಸೊ ಹಂಗಾಗಿ ಲಾಗದ ತೆಲನೆ ಕೆಡ್ಸ್ಕೊಲಿಲ್ಲ ನಾನು. ಆಮೇಲೆ ಲಾಗ್ ಮಾಡೋಕ್ಕೂ ಆಗಲಿಲ್ಲ, ಟೈಮೂ ಸಿಗಲಿಲ್ಲ, ಫುಲ್ ಟಯರ್ಡ್ನೆಸ್ ಇತ್ತು. ಆಮೇಲೆ ವೆಕೇಶನ್ ಕ್ಲಾಸಸ್ ಸ್ಟಾರ್ಟ್ ಐತಲ್ಲ, ಹಾಗಾಗಿ ಮಾಡೋಕ್ಕಾಗಲಿಲ್ಲ. ಇವತ್ತು ಸಂಡೇ ಐತಿ, ಇವತ್ತು ಟೈಮ್ ತೊಗೊಂಡು ಲಾಗ್ ಸ್ಟಾರ್ಟ್ ಮಾಡಬೇಕು. ಆಮೇಲೆ ಬ್ಯಾಕಪ್ ವಿಡಿಯೋಸ್ ಎಲ್ಲ ಮುಗಿದಿದ್ದು, ಹಾಗಾಗಿ ಲಾಗ್ ಮಾಡ್ಬೇಕಂಥೇಳಿ ಇವತ್ತು ಲಾಗ್ ಮಾಡತ್ತೇನು. ನಮ್ಮ ಚಿಕ್ಕನ್ ಸ್ಕೂಲ ಫಸ್ಟ್ ಏಪ್ರಿಲಿಂದನೇ ಸ್ಟಾರ್ಟ್ ಆಗೈತೆ. ಆಕೆನೂ ಸ್ಕೂಲಿಗೆ ಹೊಂಟಾಳು. ಇವತ್ತು ಹಾಲಿಡೇ ಐತೆ ಆಕೆದ. ಸೊ ಆಕೆದ ಹಾಲಿಡೇ ಸಂಬಂಧ ಇವತ್ತು ಗೊತ್ತೈತ್ಲ ನಿಮ್ಗೆ ಆಕೆ ಏನು ತಿಂತಾಳೆ ಅಂಥೇಳಿ ಸಂಬಂಧ ದೋಸೆ ಮಾಡೇನಿಲ್ಲೇ, ಬೆಣ್ಣೆ ದೋಸೆ ಮಾಡೇನು. ಮೊನ್ನೆ ಸಂತ್ಯಾಗಿಂದ ಬೆಣ್ಣೆ ತಂದಿದ್ನು, ಇಲ್ಲೇ ಇವಾಗ ಬಿಸಿ ಮಾಡೋಕ್ಕಿಟ್ಟೇನು. ದೋಸೆ ಎಲ್ಲರಿಗೂ ಹಾಕಿಕೊಟ್ಟ ಇಲ್ಲೇ ದೋಸೆ ಮಾಡಿಟ್ಟೇನು. ಪಲ್ಯ, ಚಟ್ನಿ, ದೋಸೆ ಮಾಡೇನು. ಆಮೇಲೆ ಇಲ್ಲೇ ಬೆಣ್ಣೆ ಕಾಯಕ್ಕಿಟ್ಟೇನು ತುಪ್ಪ ಮಾಡೋಕೆ. ಆಮೇಲೆ ಇಲ್ಲೇ ಚಹಾ ಮಾಡೇನು. ಚಿನ್ನ ಇವಾಗ ಜಸ್ಟ್ ನಾಷ್ಟ ಮಾಡೋದ. ನಮ್ಮ ಚಿಕ್ಕಂದನು ಇವಾಗ 10 ಗಂಟೆಗೆ ಕ್ಲಾಸ್ ಐತಿ, ಹಾಗಾಗಿ ಆಕಿನೂ ಹೋಗ್ತಾಳೆ ಈಗ ಭರತನಾಟ್ಯ ಕ್ಲಾಸಿಗೆ. ನಮ್ಮ ಚರುಗೆ ನಾಷ್ಟ ಹಾಕಿ ಕೊಟ್ಟೇನು, ಆಕೆ ಹೆಂಗೆ ಕೂತಾಳೆ ತೋರಿಸ್ತೇನೆ ಬರೀಲಿ. ಚಿಕ್ಕಂದು ಉಡ್ನಿ ಹಚ್ಕೊಂಡು ಕೂತಾಳೆ ಹಿಂಗೆ. ಇಲ್ಲೇ ನಮ್ಮ ಚಿಕ್ಕು ಅರ್ಧಂಬರ್ಧ ರೆಡಿಯಾಗಿ ನಾಷ್ಟ ಮಾಡತ್ತಾಳು. ಟೈಮ್ ಆಗತ್ತೈತೆ ನೋಡ್ರಿ, ಅಲ್ಲಿ 9:36 ಆಯಿತು. 10 o'clock ಹೋಗ್ಬೇಕಾಕೆ ನಾಷ್ಟ ಮಾಡತ್ತಾಳು. ನಮ್ಮ ಚರು ಇಲ್ಲಿ ಅರ್ಧಂಬರ್ಧ ತಿಂದುಬಿಟ್ಟ ಈಗ ದೋಸೆ. ಬ್ರೇಕ್ಫಾಸ್ಟ್ ಮಾಡುವ ಚರು, ಬಿಡೋದನ್ನು. ಹಾಯ್ ಹಾಯ್ ಮಾಡು ಚರು. ಚರು ನೀವು ಎಲ್ಲಿ ಹೋಗಿರಿ? ಹೋಗಿರಿ ಬುಷ್ ಮಾಡಾಕ? ಆಟ ಆಡ್ರಿ ಎಲ್ಲೇ? ಓಕೆ. ಭರತನಾಟ್ಯಕ್ಕೆ ಹೋಗಾಕ ಸಿರಿನೂ ಬರ್ತೇನೆ ಅಂದ್ಲು. ಸೊ ಆಕಿನೂ ಬಂದಿದ್ಲು. ಸೊ ಅವ್ರನ್ನಿಬ್ಬರನ್ನ ಇವಾಗ ಹೋಗಿ ನಾ ಬಿಟ್ಟು ಬರಬೇಕು. ನಮ್ಮ ಚಿಕ್ಕನ್ ಬಿಟ್ಟ ಮೊಸರು ಪ್ಯಾಕೆಟ್ ಒಂದು ತೊಗೊಂಡು ಅರ್ಧ ಲೀಟ್ರದ. ನಮ್ಮ ಚರು ಒಂದು ಚಾಕ್ಲೇಟ್ ತೊಗೊಂಡ್ಲು. ಆಮೇಲೆ ಒಂದೆರಡು ರೆಡ್ ಪೆನ್ ಬೇಕಾಗಿದ್ದು, ರೆಡ್ ಪೆನ್ ಒಂದೆರಡು ತೊಗೊಂಡು ವಾಪಸ್ ಮನೆಗೆ ಬಂದು. ವಾಷಿಂಗ್ ಮಿಷಿನ್ ಕರಿಗಳು ಹಾಕಿನಿ ಇವಾಗ ಚಿಕ್ಕನ್ ಬಿಟ್ಟ. ಆಮೇಲೆ ನಮ್ಮ ಚಿಕ್ಕು ಚೆರಿ ಇಬ್ಬರು ಸೋಫಾ ಮ್ಯಾಗ ಕೂತ ಇದನ್ನು ತಿಂದಿರು, ದೋಸೆ ತಿಂದಿರು. ಅದೆಲ್ಲ ಫುಲ್ ಅದು ಬಿಳಿಸಿ, ಚಟ್ನಿ ಅದು ಬಿಳಿಸಿ ಹೊಲಸಿಡ್ಸಿರು. ಇರಿವಾಗಿಬಿಟ್ಟಿದ್ದು, ಹಾಗಾಗಿ ಶೇಂಗಾ ಚಟ್ನಿ ಅದ. ಸೊ ಇರಿವಾಗಿಬಿಟ್ಟಿದ್ದು, ಹಾಗಾಗಿ ಇಲ್ಲೇ ವ್ಯಾಕ್ಯೂಮ್ ಕ್ಲೀನರ್ ತೊಗೊಂಡೆಲ್ಲ ಕ್ಲೀನ್ ಮಾಡಿನು. ಅದನ್ನು ಇವಾಗ ಇಲ್ಲಿ ಕಿಟಕಿ ಕ್ಲೀನ್ ಮಾಡ್ಬೇಕಂತ ಬಂದಿನು. ಅದು ಯಾಕೋ ಆನ ಆಗೋತು ಈಗ. ಆವಾಗ ಸೋಫಾ ಕ್ಲೀನ್ ಮಾಡುವಾಗ ಚಲೋ ಇತ್ತು, ಈಗ ಆನ ಆಗೋತು ನೋಡ್ರಲ್ಲಿ, ಆನ ಆಗೋತು. ಸೊ ಇದೊಂದು ಬೇಜಾರಾಯಿತು. ಇರಲಿ ನೋಡಿರಿ, ನೋಡೋಣ. ವಾರಂಟಿ ಕಾರ್ಡ್ ಐತೆ ಥರದ ಕೊಡಕ್ಕೆ ಬರ್ತೈತಿ. ಇಲ್ಲಿ ನಮ್ಮ ಚರು ಒಬ್ಬಕ್ಕೆ ಆಟ ಆಡತ್ತಾಳು. ಚಿಕ್ಕು 12 ಗಂಟೆಗೆ ಬರ್ತಾಳು. ಇನ್ನು ಬಾಂಡೆ ಬೆಳಗಿಲ್ಲ ಏನಿಲ್ಲ, ಬಂದು ಅದನ್ನ ಮಾಡ್ಕೋತ ನಿಂತಿದ್ನ ನೋಡ್ರಿ. ಫಸ್ಟ್ ಬಾಂಡೆ ಬೆಳಕೋತೇನೆ, ಇದ್ರಕ್ಕೆ ಇಲ್ಲಿ ಎಲ್ಲ ಇರಿವೆ ಆಗಿಬಿಡ್ತಾವೆ. ಈಗ ಇಲ್ಲಿ ನಾನು ಅಡುಗೆ ಮಾಡತ್ತೇನು. ನಮ್ಮ ಚರುಣ ಇಲ್ಲಿ ಚಾಕ್ಲೇಟ್ ತಿನ್ಕೋತ ಕೂತಾಳು. ಇವಾಗ ಇಲ್ಲಿ ತುಪ್ಪ ತೆಗಿಬೇಕು ಅನ್ಕೊಂಡೇನು. ಅರ್ಧ kg ನೋಡ್ರಿ ಇಷ್ಟ ಹೊಂಡೈತಿ. ಅದ್ರಾಗ ಮತ್ತು ಒಂದು ಸ್ವಲ್ಪ ನಾನು ಇವತ್ತು ದೋಸೆಗೆ ಹಾಕಿದ್ನು, ಬೆಣ್ಣೆ ದೋಸೆ ಮಾಡಿದ್ನು. ಸೊ ಹಂಗಾಗಿ ಇಷ್ಟ ಹೊಂಡೈತಿ. 250 rupees ಅರ್ಧ kg. 500 ರೂಪಾಯಿಗೆ 1 kg ಕೊಡಾತಿದ್ರು ಅವ್ರು. ಅರ್ಧ kg ಅಷ್ಟ ತೊಗೊಂಡಿದ್ದು ನಾನು. ಇಷ್ಟ ತುಪ್ಪ ಹೊಂಡೈತಿ, ಇಷ್ಟ ಹೊಂಡಿತು. ಆದ್ರೆ ಚಲೋ ಆಗಿತ್ತು ನೋಡ್ರಿ. ಟೈಮ್ 2:51 ಆಯಿತು. ಚಿಕ್ಕು ಚರು ಎಲ್ಲ ಊಟ ಮಾಡ್ರು. ಈಗ ಚರಿ ಈಗ ಲಸ್ಸಿ ಕುಡ್ದ ಆಕಿನ ಮಕ ನೋಡ್ರಿ, ಮೀಶ್ ಬಂದವು ಚರಿ. ಈಗಿನ ತಕ್ಕ ಚಿಕ್ಕನ್ ಫ್ರೆಂಡ್ ಬಂದಿದ್ದು, ಸಿರಿ ಜೊತೆ ಆಟ ಆಡ್ರಿ ಇಬ್ಬರು ಕೂಡ. ನಾ ಚಿಕ್ಕನ್ ಬುಕ್ಸ್ಗೆಲ್ಲ ಕವರ್ ಹಾಕಿದ್ನು. ಸೊ ಅದಕ್ಕೆ ನಡ್ತಾನ ಟೈಮ್ ಆಯಿತು, ಊಟಕ್ಕೂ ಲೇಟ್ ಆಯಿತು. ಈಗ ಊಟ ಮಾಡಿ ಜಸ್ಟ್
ಮನ್ಯಾಗ ಲಸ್ಸಿ ಮಾಡ್ಕೊಂಡು ಕುಡ್ದ 3 ಜನ ಕುಡ್ದು ಚಿನ್ನ ಬಂದು ಊಟ ಮಾಡ್ದವನ ಓಡಿ ಹೋದ. ಚಿಕ್ಕುನ ಕುಣಿಸ್ ಬಂದಿದ್ದವ. ಚಿಕ್ಕು ಊಟ ಮಾಡಿ ಹೋಗಿ ಕೂತಿದ್ಲು. ಆಮೇಲೆ ಈಗ ಬಂದಾಕಿನೂ ಲಸ್ಸಿ ಕುಡಿದ್ಲು ನಮ್ಮ ಜೊತೆ. ಮಾಡ್ತಿದ್ದು ಅಟ್ಟ ಬಾಂಡೆ ಅದಾವ, ಇದು ನಟ್ಟು ಬೆಳ್ಕೊತೇನು. ಯಾಕಂದ್ರೆ ಇರಿವಿ ಆಗತ್ತಾವ. ಹಿಂಗೆ ಏನಾರ ಬಾಂಡೆ ಇಟ್ರೆ ಸಾಕು, ಇಲ್ಲೆಲ್ಲ ಇರಿವಿ ಮೆತ್ಕೊಳತ್ತಾವು. ಹಾಗಾಗಿ ಬಾಂಡೆ ಬೆಳ್ಕೊತೇನೆ. ಅಡಿಗೆಲ್ಲ ಐತಿ. ಈಗ ಸಂಜಿತನು ಅದು ನಮ್ಗೆ ಇರಲಿ. ಅಲ್ಲೆಲ್ಲ ನೋಡ್ರಲ್ಲಿ ಕೊರೆದಿಟ್ಟೇನಿಲ್ಲ ಅಂದ್ರೆ ಇದಕ್ಕೆಲ್ಲ ಯಾವ್ದು ಸಾಂಬಾರು ಇರಲಿ ಅಥವಾ ಖಾರ ಇರಲಿ ಏನಿದ್ರು ಅದಕ್ಕೆ ಇರಿವಿ ಆಗತ್ತಾವ. ರೈಸ್ ಏನಿದ್ರು ಇರಿವಿ ಒಟ್ಟು. ಅದಕ್ಕಾಗೆ ಇರಿವಿ ಕಾಟಕ್ಕೆ ಇದನ್ನ ತೊಳೆದ ಇಡ್ತೇನೋ. ಆಮೇಲೆ ಅಲ್ಲಿ ಕೊರೆದಿಟ್ಟೇನೋ ಅವಕ್ಕೇನು ಆಗಂಗಿಲ್ಲ. ಇವಾಗ ಇಲ್ಲೇ ಸಂಜಿಕ ನಮ್ಮ ಚೆರಿ ಬರ್ತ್ಡೇ ಶಾಪಿಂಗ್ ಅಂಥೇಳಿ ಬಂದಿದ್ದು. ಈ ಶಾಪ್ನಾಗ ತೊಗೊಂಡಿರ್ತೀವಿ ನಾವು, ಇಲ್ಲೇ ಚಲೋ ಸಿಗ್ತಾವೆ ಅಂಥೇಳಿ. ಬೇರೆ ಎಲ್ಲಿ ಹೋದ್ರೂ ನಮಗೆ ಒಟ್ಟು ಇಷ್ಟ ಆಗಂಗಿಲ್ಲ. ಇಲ್ಲೇ ಬ್ರ್ಯಾಂಡೆಡ್ ಇರ್ತಾವೆ. ಹಾಗಾಗಿ ಇಲ್ಲೇ ಬಂದು ತೊಗೊಂಡಿರ್ತೇವೆ. ಪ್ಯಾಟ್ಯಾಗ ಐತಿದ ಬೈಲುಂಗಲ್ದಾಗ. ಸೊ ಇವಾಗ ತೊಗೊಂಡು ವಾಪಸ್ ಹೊಂಟಿದ್ದು. ಇವಾಗ ನಮ್ಮ ಚೆರುಗೆ ಒಂದು ಸೈಕಲ್ ಕೊಡಿಸ್ಬೇಕಂತ ಅಂದ್ಕೊಂಡೆ ನಾನು. ಯಾಕಂದ್ರೆ ಅದು 3 ವೀಲ್ಸ್ ಅದೈತ್ಲ, ಅದನ್ನು ಅಕ್ಕಿ ಚೆನ್ನಾಗೆ ಓಡ್ಸಾತಾಳು. ಆಮೇಲೆ ಅಕ್ಕಿಗೆ ಅದು ಡಿಫಿಕಲ್ಟ್ ಆಗತೈತಿ. ಮುಂದೆ ಕಾಲು ಹತ್ತಾತಾವು. ಆಮೇಲೆ ಮುಂದೆ ಪ್ರೆಷರ್ ಹಾಕೋಕ್ಕಾಗತ್ತೆ ಅಕ್ಕಿಗೆ. ಕುಂತ ಎದ್ದು ನಿಂತ ಅದ್ರ ಮ್ಯಾಗ ಸೀಟ್ ಮ್ಯಾಗ ಕೂತು ಪ್ರೆಷರ್ ಹಾಕಿದ್ರೆ ಅಕ್ಕಿಗೆ ಈಸಿ ಆಗ್ತೈತಿ. ಹಾಗಾಗಿ 2 ವೀಲ್ಸ್ ತೊಗೋಬೇಕಂತ ಅಂದ್ಕೊಂಡೇನು. ಸೊ ನೋಡೋಣ ಬರ್ರಿ ಇವಾಗ. ನಮಗೆ ಈ ಸೈಕಲ್ ಇಷ್ಟ ಆಗಿತ್ತು. ಆಮೇಲೆ ಇಲ್ಲಾಡಿದ್ದಿಲ್ಲ ಅವತ್ತನ ನಮ್ಮ ಚೆರಿಗೆ ಹೈಟ್ಗೆ ಕರೆಕ್ಟ್ ಮೆಜರ್ಮೆಂಟ್ ಬರತ್ತಿದ್ದು. ಇದು ಬ್ಲೂ, ಆಮೇಲೆ ಇದು ಇನ್ನೊಂದು ಇದೈತ್ಲ, ಇದು ಪರ್ಪಲ್ ಕಲರ್ದು. ಇದು ಭಾಳ ದೊಡ್ಡದಾಗತ್ತಿತ್ತು. ಆಮೇಲೆ ನಮ್ಮ ಚೆರಿಗೆ ಇದೇ ಇಷ್ಟ ಆಗಿತ್ತು. ಆದ್ರೆ ಅದು ಭಾಳ ದೊಡ್ಡದಿತ್ತು. ಹಾಗಾಗಿ ನಮ್ಮ ಚೆರಿ ಬ್ಯಾಡ್ ಅನ್ನಕತ್ಲು. ಅದ್ರ ಮ್ಯಾಗ ಕುಣಿಸಿದ ಕೂಡ್ಲಿಕ್ಕೆ ಯಾಕೋ ಇರಿಟೇಟ್ ಆಗಕತ್ಲು. ಹಾಗಾಗಿ ಬ್ಯಾಡ್ ನಂಗೆ ಸೈಕಲ್ ಬ್ಯಾಡ ಅಂತಂದ್ಲು. ಸೊ ಹಾಗಾಗಿ ವಾಪಸ್ ಬಂದು ಸೈಕಲ್ ಬ್ಯಾಡ ಅಂಥೇಳಿ. ಸೊ ಮತ್ತೇನಾರೇ ಕೊಡ್ಸಕ್ಕೆ ಬರ್ತೈತೆ ಅಂಥೇಳಿ ವಾಪಸ್ ಬಂದು ಅಲ್ಲಿಂದ ನಾವು ಗ್ರ್ಯಾಂಡ್ ಬಜಾರ್ಗೆ ಹೋಗಿ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ವಾಪಸ್ ರಿಟರ್ನ್ ಮನೆಗೆ ಬಂದು. ಸೊ ನೆಕ್ಸ್ಟ್ ವ್ಲಾಗ್ ಒಳಗೆ ಚೆರಿ ಬರ್ತಡೇದ ಯಾವ ರೀತಿ ಸೆಲೆಬ್ರೇಟ್ ಮಾಡ್ದು ಅಂಥೇಳಿ ಬರ್ತೈತಿ. ಸೊ ಆ ವಿಡಿಯೋಕ್ಕೆ ವೇಟ್ ಮಾಡಿರಿ. ಆದಷ್ಟು ಬೇಗ ಎಡಿಟ್ ಮಾಡಿ ಪೋಸ್ಟ್ ಮಾಡ್ತೇನೆ. ಈ ವ್ಲಾಗ್ನ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತು ಹೊಸದಾಗಿ ನನ್ನ ಚಾನಲ್ ನೋಡತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ವ್ಲಾಗ್ದೊಳಗೆ ಸಿಗ್ತೇನೋ. ಅಲ್ಲಿ ತನಕ ಎಲ್ಲರಿಗೂ ಟೇಕ್ ಕೇರ್. ಬಾಯ್. ನೆಕ್ಸ್ಟ್ ವ್ಲಾಗ್ದಾಗ ಸಿಗ್ತೇನೋ. ಬಾಯ್.